ಹಾಯ್ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಪೋರ್ಟ್ ಮಾಡಿ. ಪ್ರೇಮ ಕಾವ್ಯ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟವಾದಲ್ಲಿ 1 ಲೈಕ್ ಕೊಡೋದನ್ನ ಮರಿಬೇಡಿ. ಶ್ರೀನಿವಾಸ್ ಮತ್ತೆ ಕಲ್ಯಾಣಿನ ಇಲ್ಲಿ ದಾಮಿನಿ ಬಲವಂತವಾಗಿ ಕರ್ಕೊಂಡು ಬಂದು ಒಂದ್ ಕಡೆ ಕಟ್ಟಾಕಿರ್ತಾರೆ. ನಿಮ್ಗಿನ್ನು ಅರ್ಧ ಗಂಟೆ ಟೈಮ್ ಇದೆ, ಯಾರು ಫಸ್ಟು ನಿಮ್ಮ ಜೀವನನ ಅಂತ್ಯ ಮಾಡ್ಕೋತೀರಾ ಹೇಳಿ ಅಂತ ದಾಮಿನಿ ಕೇಳ್ತಾರೆ. ಇಲ್ಲಿ ದಾಮಿನಿ ನೋಡಿ ಕಲ್ಯಾಣಿ ಮತ್ತೆ ಶ್ರೀನಿವಾಸ್ ನಗದಿಕ್ಕೆ ಶುರು ಮಾಡ್ತಾರೆ. ಹೇಳ್ತಿರ್ತಾರೆ, ಬರ್ತಾರೆ ಕಣೆ, ನನ್ ಮಕ್ಳು ಬಂದೇ ಬರ್ತಾರೆ, ಆ ನಂಬಿಕೆ ನನ್ಗೆ ಇದೆ. ದಾಮಿನಿ ಈಗ್ಲೂ ಹೇಳ್ತಾ ಇದ್ದೀನಿ, ನಿನ್ನಿಂದ ನಮ್ಗೇನು ಮಾಡಕ್ಕಾಗಲ್ಲ ಅಂತ ಕಲ್ಯಾಣಿ ಹೇಳ್ತಾರೆ. ದಾಮಿನಿ, ನೀನ್ ಯಾಕೋ ಇಷ್ಟು ಬೇಗ ಸಾಯೋದಿಕ್ಕೆ ತುಂಬಾ ಅವಸರ ಪಡ್ತಿದ್ಯಾ ಅಂತ ನನ್ಗನ್ಸ್ತಿದೆ ಅಂತ ಹೇಳಿ ಶ್ರೀನಿವಾಸ್ ಅವರು ದಾಮಿನಿ ನೋಡಿ ನಗ್ತಾರೆ. ದಾಮಿನಿಗಂತೂ ತುಂಬಾನೇ ಕೋಪ ಬರುತ್ತೆ. ಅಲ್ಲ, ಇಷ್ಟಾದ್ರೂ ನಿಂಗೆ ಕೋಪ ಇಳ್ದಿಲ್ಲ ಅಲ್ವಾ? ಏನಂತ ಹೇಳ್ದೆ? ನಿಮ್ ಮಕ್ಳು ಬಂದು ನಿನ್ನನ್ನ ಕಾಪಾಡ್ತಾರೆ ಅಂತ ಹೇಳ್ತಿದ್ಯಲ್ವಾ? ನಾನು ನೋಡೇ ಬಿಡ್ತೀನಿ ನಿಮ್ಮಿಬ್ರನ್ನ ನಿಮ್ಮ ಮಕ್ಳು ಹೇಗೆ ಕಾಪಾಡ್ತಾರೆ ಅಂತ ಹೇಳಿ ಇಲ್ಲಿ ದಾಮಿನಿ ಕೋಪ ಮಾಡ್ಕೋತಾರೆ. ಹಾಗೆ ಅವ್ರ ಕಡೆ ಹುಡುಗರಿಗೆ ಪೆಟ್ರೋಲ್ನ ತಗೊಂಡ್ ಬರಕ್ ಹೇಳ್ತಾರೆ. ಅದ್ ಹೇಗೆ ಉಳಿಸ್ಕೋತಾರೆ ಅಂತ ನಾನು ನೋಡ್ತೀನಿ ಅಂತ ದಾಮಿನಿ ಹೇಳ್ತಾರೆ. ಇಲ್ಲಿ ಶ್ರೀನಿವಾಸ್ ಅವರು ಯಾವ್ದೋ ಒಂದ್ ಕಡೆ ನೋಡ್ತಾ ಇರ್ತಾರೆ. ಕಲ್ಯಾಣಿ ಅಂತೂ ಶ್ರೀನಿವಾಸ್ ಯಾಕೆ ಆ ತರ ನೋಡ್ತಿದ್ದಾರೆ ಅಂತ ಹೇಳಿ ಮುಂದೆ ತಿರುಗ್ತಾರೆ. ಹಾಗೆ ಇಲ್ಲಿ ಶ್ರೀನಿವಾಸ್ ಮುಂದೆ ಯಾರು ಬಂದಿದ್ದಾರೆ ಅಂತ ನೋಡು ಅಂತ ಹೇಳಿ ಶ್ರೀನಿವಾಸ್ ಕಲ್ಯಾಣಿಗೆ ಸನ್ನೆ ಮಾಡ್ತಾರೆ. ಕಲ್ಯಾಣಿ ಕೂಡ ಅದೇ ಕಡೆ ನೋಡ್ತಾರೆ. ಇಲ್ಲಿ ಶ್ರೀನಿವಾಸ್ ಮತ್ತೆ ಕಲ್ಯಾಣಿ ಒಂದ್ ಕಡೆ ನೋಡಿ ಸ್ಮೈಲ್ ಮಾಡ್ತಿರ್ತಾರೆ. ಅದು ನೋಡಿ ದಾಮಿನಿಗಂತೂ ತುಂಬಾನೇ ಶಾಕ್ ಆಗುತ್ತೆ. ಹೇಳಿ ಇಬ್ರು ನಗದಿಕ್ಕೆ ಶುರು ಮಾಡ್ತಾರೆ. ದಾಮಿನಿ ಅಂತೂ ಅಲ್ಲಿ ಯಾರಿರ್ತಾರೆ ಅಂತ ಹೇಳಿದ್ರೆ ಕಾವ್ಯ, ಮಹಾದೇವ, ಪ್ರೇಮ, ರಾಮ್ 4 ಜನನು ಇರ್ತಾರೆ. ಅವ್ರು 4 ಜನನು ನೋಡಿ ಇಲ್ಲಿ ದಾಮಿನಿಗಂತೂ ತುಂಬಾನೇ ಶಾಕ್ ಆಗುತ್ತೆ. ಇಲ್ಲಿ ಮತ್ತೆ ಪ್ರೇಮ ಮತ್ತೆ ಕಾವ್ಯ ಶ್ರೀನಿವಾಸ್ ಮತ್ತೆ ಕಲ್ಯಾಣಿ ಹತ್ರ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಇಲ್ಲಿ ದಾಮಿನಿ ಕಣ್ಣಲ್ಲೇ ಎದುರಿಸ್ತಿರ್ತಾರೆ. ಅಷ್ಟೊತ್ತಿಗೆ ದಾಮಿನಿಗೆ ಮಹಾದೇವ ಮತ್ತೆ ರಾಮ್ ನೋಡಿ ತುಂಬಾ ಟೆನ್ಷನ್ ಆಗುತ್ತೆ. ಅಲ್ಲ, ಇಲ್ಲಿವರೆಗೂ ಹೇಗೆ ಬಂದ್ರಿ? ನಾನಿರೋದು ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಇಲ್ಲಿ ದಾಮಿನಿ ಪ್ರಶ್ನೆ ಮಾಡ್ತಾರೆ. ಆಗ ಇಲ್ಲಿ ಕಿಟ್ಟಿ ಎಂಟ್ರಿ ಆಗುತ್ತೆ. ಕಿಟ್ಟಿ ಎಂಟ್ರಿ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ, ರಾಮ್ ಮತ್ತೆ ಮಹಾದೇವ ಮಧ್ಯೆಯಿಂದ ಕಿಟ್ಟಿ ಬರ್ತಾರೆ. ಒಂದ್ ರೌಡಿನ ಹೊಡೆದು ಅವ್ರ ಎಂಟ್ರಿ ತಗೋತಾರೆ. ನೀನಾ ಅಂತ ಹೇಳಿ ದಾಮಿನಿ ಕಿಟ್ಟಿ ನೋಡಿ ಶಾಕ್ ಆಗ್ತಾರೆ. ಯಾಕೆ ಶಾಕ್ ಆಯ್ತಾ? ನಾನೇ ಕಿಟ್ಟಿ ಬಂದಿದ್ದೀನಿ ಅಂತ ಕಿಟ್ಟಿ ಹೇಳ್ತಾರೆ. ಹಾಗೆ ಇಲ್ಲಿ ಒಂದು ಫ್ಲಾಶ್ ಬ್ಯಾಕ್ನ ತೋರಿಸ್ತಾರೆ. ಕಿಟ್ಟಿ ಯಾರ್ದೋ ಜೊತೆ ಫೋನಲ್ಲಿ ಮಾತಾಡ್ತಾ ನಿಂತಿರ್ತಾರೆ. ಕಿಟ್ಟಿ ನಿಂತಿರೋ ಜಾಗದಲ್ಲಿ ಒಂದು ಕನ್ನಡಿ ಇರುತ್ತೆ. ಅದು ನೋಡ್ತಾ ಅವ್ರ ಪಾಡ್ಗೋರು ಫೋನಲ್ಲಿ ಮಾತಾಡ್ತಿರ್ತಾರೆ. ಈಗಾಗಲೇ ದಾಮಿನಿ ಪ್ಲಾನ್ ಪ್ರಕಾರ ಕಿಟ್ಟಿನ ಅಂತ್ಯ ಮಾಡಬೇಕು ಅಂತ ದಾಮಿನಿ ರೌಡಿಗೆ ಹೇಳಿರ್ತಾರಲ್ಲ, ಆ ರೌಡಿ ಹಿಂದೆಯಿಂದ ಬಂದು ಕಿಟ್ಟಿಗೆ ಅಟ್ಯಾಕ್ ಮಾಡಬೇಕು ಅಂತ ನೋಡ್ತಿರ್ತಾರೆ. ಕಿಟ್ಟಿಗಂತೂ ಏನು ಮಾಡಬೇಕು ಅಂತ ಗೊತ್ತಾಗದೆ ತುಂಬ ಟೆನ್ಷನ್ ಆಗ್ತಾರೆ. ಅಲ್ಲ, ಹೋಗಿ ನಾನು ಈ ದಾಮಿನಿಗೆ ಹೆಲ್ಪ್ ಮಾಡಿದೆ, ಇವಳು ನನ್ನ ಜೀವನನೇ ಅಂತ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳಲ್ಲ, ಈಗೇನು ಮಾಡ್ಲಪ್ಪ, ಇಲ್ಲಿ ಬಂದು ನಾನು ಸಿಗಾಕೋಬಿಟ್ನಲ್ಲ ಅಂತ ಕಿಟ್ಟಿ ಮನಸ್ಸಲ್ಲಿ ಅನ್ಕೋತಿರ್ತಾರೆ. ಅಷ್ಟೊತ್ತಿಗೆ ಇನ್ನೇನೋ ಕಿಟ್ಟಿ ಮೇಲೆ ದಾಮಿನಿ ಕಡೆ ರೌಡಿಗಳು ಅಟ್ಯಾಕ್ ಮಾಡಬೇಕು. ಅಷ್ಟೊತ್ತಿಗೆ ಅಲ್ಲಿಗೆ ರಾಮ್ ಮತ್ತೆ ಮಹಾದೇವ ಬಂದು ಕಿಟ್ಟಿನ ಕಾಪಾಡ್ಕೋತಾರೆ. ಆಮೇಲೆ ಕಿಟ್ಟಿನ ಬಚಾವ್ ಮಾಡ್ತಾರೆ. ಕೊನೆಗೂ ಇಲ್ಲಿ ಕಿಟ್ಟಿ ಬದಲಾಗ್ತಾರೆ. ಅವ್ರು ಮಾಡಿದ ತಪ್ಪು ಅವ್ರಿಗೆ ಅರ್ಥ ಆಗುತ್ತೆ. ಮಹಾದೇವ ಮತ್ತೆ ರಾಮ್ ಇಬ್ರತ್ರನೂ ಕಿಟ್ಟಿ ಕ್ಷಮೆ ಕೇಳ್ತಾರೆ. ನಾನು ಎಷ್ಟೇ ಮೋಸ ಮಾಡಿದ್ರು ಇವಾಗ್ಲೂ ನೀನು ನನ್ನ ಪ್ರಾಣ ಉಳ್ಸಕ್ಕೆ ಬಂದಿದ್ದೀರಲ್ಲ, ನಿಜವಾಗ್ಲೂ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಕಿಟ್ಟಿ ಹೇಳ್ತಾರೆ. ಅಲ್ಲ ಮಾಮ, ಎಷ್ಟೇ ಆದ್ರೂ ನೀವು ನಮ್ಮ ಮನೆಯವರಲ್ವಾ, ನಿಮ್ಮನ್ನ ಬಿಟ್ಕೊಡಕ್ಕಾಗತ್ತಾ ಅಂತ ಮಹಾದೇವ ಮತ್ತೆ ರಾಮ್ ಹೇಳ್ತಾರೆ. ಅಲ್ಲ ಮಹಾದೇವ, ನಾನು ನಿನ್ನ ತಂಗಿನ ಮದುವೆ ಆಗಿ ಅವಳ ಜೀವನನೇ ಹಾಳು ಮಾಡಿದೆ, ಆ ಜಿದ್ದನ್ನ ಇಟ್ಕೊಳ್ದೆ ನನ್ನ ಜೀವ ಕಾಪಾಡ್ದಲ್ಲ, ನಿಜವಾಗ್ಲೂ ನಿಂಗೆ ಎಷ್ಟು ಋಣಿಯಾಗಿದ್ರು ಸಾಕಾಗಲ್ಲ ಅಂತ ಕಿಟ್ಟಿ ಹೇಳ್ತಾರೆ. ಹಾಗೆ ಇಲ್ಲಿ ಪ್ರೇಮ ಮತ್ತೆ ಕಾವ್ಯ ಅದೇ ಸಮಯಕ್ಕೆ ಅಲ್ಲಿಗೆ ಬರ್ತಾರೆ. ಈಗ ಅದ್ರ ಬಗ್ಗೆ ಎಲ್ಲ ಬಿಟ್ಟಾಕ್ಬಿಡಿ, ಮೊದಲು ಮಾವ ಮತ್ತೆ ಅತ್ತೆ ಎಲ್ಲಿದ್ದಾರೆ ಅವ್ರನ್ನ ಹುಡುಕ್ಬೇಕು ಅಂತ ಪ್ರೇಮ ಹೇಳ್ತಾರೆ. ಹಾಗೆ ಇಲ್ಲಿ ಕಿಟ್ಟಿ ದಾಮಿನಿ ಶ್ರೀನಿವಾಸ್ ಮತ್ತೆ ಮಹಾದೇವ್ ಅವ್ರನ್ನ ಎಲ್ಲಿ ಬಚ್ಚಿಟ್ಟಿರ್ತಾರಲ್ಲ ಆ ಅಡ್ರೆಸ್ನ ಹೇಳ್ತಾರೆ. ಕೊನೆಯದಾಗಿ ಈ ಫ್ಲಾಶ್ ಬ್ಯಾಕ್ನ ತೋರಿಸ್ತಾರೆ. ಓ, ಇವಾಗ ಅರ್ಥ ಆಯ್ತಾ? ಎಲ್ಲರೂ ಒಂದಾಗ್ಬಿಟ್ರೆ ನನ್ನನ್ನು ಸೋಲಿಸ್ತೀರಾ ಅಂತ ನೀವು ಅನ್ಕೊಂಡಿದ್ದೀರಾ? ಯಾವುದೇ ಕಾರಣಕ್ಕೂ ಈ ದಾಮಿನಿ ಯಾರ ಮುಂದೆನೂ ಸೋಲಲ್ಲ ಅಂತ ದಾಮಿನಿ ಹೇಳ್ತಿರ್ತಾರೆ. ಅಲ್ಲ ದಾಮಿನಿ, ನನ್ನ ಮಕ್ಕಳು ಬಂದಾಯ್ತು, ಇವಾಗ ನೀನು ಸೋಲಲ್ಲ ಅಂದ್ರೆ ಏನು? ಆಮೇಲೆ ದಾಮಿನಿನ ಮಹಾದೇವ ಮತ್ತೆ ರಾಮ್ ಹಿಡ್ಕೋತಾರೆ. ಅಷ್ಟೊತ್ತಿಗೆ ಪ್ರೇಮ ಮತ್ತೆ ಕಾವ್ಯ ಇದ್ದವರು ಅವ್ರ ಅತ್ತೆ ಮಾವ ಶ್ರೀನಿವಾಸ್ ಮತ್ತೆ ಕಲ್ಯಾಣಿಗೆ ಹಗ್ಗ ಕಟ್ಟಿರ್ತಾರಲ್ಲ ಅದನ್ನ ಬಿಡಿಸ್ಕೋತಾರೆ. ಆದ್ರೆ ಇಲ್ಲಿ ದಾಮಿನಿಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಇಲ್ಲಿ ಶ್ರೀನಿವಾಸ್ ಮೇಲೆ ದಾಮಿನಿ ಅಟ್ಯಾಕ್ ಮಾಡಕ್ಕೆ ನೋಡ್ತಾರೆ. ಅಲ್ಲೇ ಒಂದು ಆಯುಧ ಇರುತ್ತೆ. ಆ ಆಯುಧನ ತಗೊಂಡು ಶ್ರೀನಿವಾಸ್ ಕತ್ತತ್ರ ದಾಮಿನಿ ಇಡ್ತಾರೆ. ಎಲ್ಲರೂ ತುಂಬಾನೇ ಭಯ ಪಡ್ತಾರೆ. ಏನೋ ಶ್ರೀನಿವಾಸ್, ನಿನ್ ಹೆಂಡತಿ ಮತ್ತು ಮಕ್ಕಳು ಒಂದಾಗ್ಬಿಟ್ರು ಅಂತ ಖುಷಿ ಪಡ್ತಿದ್ಯಾ? ನೀನು ನನಗೆ ಸಿಗ್ಬೇಕಾದವನು, ನನಗೆ ದಕ್ತೇ ಇರೋದು ಯಾವತ್ತೂ ಯಾರಿಗೂ ದಕ್ಬಾರ್ದು ಅಂತ ಹೇಳಿ ಇಲ್ಲಿ ದಾಮಿನಿ ಇದ್ದವರು ಶ್ರೀನಿವಾಸ್ ಮೇಲೆ ಹಲ್ಲೆ ಮಾಡಕ್ ಹೋಗ್ತಾರೆ. ಅಷ್ಟೊತ್ತಿಗೆ ಹಿಂದೆಯಿಂದ ಕಲ್ಯಾಣಿ ಒಂದು ಕೋಲನ್ನ ಕೈಯಲ್ಲಿ ಹಿಡ್ಕೊಂಡ್ಬರ್ತಾರೆ. ಆ ಕೋಲಿಂದ ದಾಮಿನಿ
ತಲೆಗೆ ಹೊಡೆದೇ ಬಿಡ್ತಾರೆ. ಜೋರಾಗಿ ಹೊಡೆದಿರೋ ಕಾರಣದಿಂದ ದಾಮಿನಿ ಮೂರ್ಛೆ ತಪ್ಪಿ ಕೆಳಗಡೆ ಬೀಳ್ತಾರೆ. ಆದ್ರೆ ದಾಮಿನಿ ಬಿದ್ದಿರೋದ್ ನೋಡಿ ಎಲ್ಲರೂ ತುಂಬಾನೇ ಟೆನ್ಷನ್ ಆಗ್ತಾರೆ. ಅತ್ತೆ ಏನ್ ಮಾಡಿದ್ರಿ ಅತ್ತೆ ಅಂತ ಹೇಳಿ ಕಾವ್ಯ ಮತ್ತೆ ಪ್ರೇಮ ದಾಮಿನಿ ಹತ್ರ ಹೋಗ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ದಾಮಿನಿ ಪ್ರಾಣ ಹಾರಿ ಹೋಗಿರುತ್ತೆ. ಅದು ನೋಡಿ ಎಲ್ಲರೂ ತುಂಬಾ ಟೆನ್ಷನ್ ಆಗ್ತಾರೆ. ಅಲ್ಲ ಕಣವ್ವ, ಏನವ್ವ ಮಾಡಕ್ ಹೋದೆ, ನಾವೇನಾದ್ರೂ ಮಾಡ್ತಿದ್ವಲ್ಲ ಅಪ್ಪಾಜಿನ ಉಳಿಸ್ಕೊಳಕ್ಕೆ ಅಂತ ಮಹಾದೇವ ಹೇಳ್ತಾರೆ. ಅಲ್ಲ ಮಹಾದೇವ, ಆ ದಾಮಿನಿ ನಿಮ್ಮ ಅಪ್ಪನ ಮೇಲೆ ಆ ಥರ ಆಯುಧನ ತೋರಿಸ್ತಾ ಇದ್ರೆ ನನಗೆ ಭಯ ಆಯಿತು, ಏನು ಮಾಡಬೇಕು ಅಂತ ಗೊತ್ತಾಗದೆ ಈ ಥರ ಮಾಡಿಬಿಟ್ಟೆ ಅಂತ ಹೇಳಿ ಕಲ್ಯಾಣಿ ಅಂತೂ ತುಂಬ ಟೆನ್ಷನ್ ಆಗ್ತಾರೆ. ಇವಾಗ ಪೊಲೀಸ್ ಅವ್ರು ಬಂದರೆ ಏನು ಮಾಡೋದು ಅಂತ ರಾಮ್ ಕೇಳ್ತಾರೆ. ಎಲ್ಲರೂ ತುಂಬ ಟೆನ್ಷನ್ ಆಗ್ತಾರೆ. ಯಾರು ತಲೆ ಕೆಡಿಸ್ಕೋಬೇಡಿ, ನಾನು ಮಾಡಿದ ತಪ್ಪಿಗೆ ನಾನೇ ಪ್ರಾಯಶ್ಚಿತ ಅನುಭವಿಸ್ತೀನಿ, ದಾಮಿನಿ ಜೀವನನ ನಾನೇ ಅಂತ್ಯ ಮಾಡಿದೆ ಅಂತ ನಾನು ಒಪ್ಕೋತೀನಿ ಅಂತ ಹೇಳಿ ಕಿಟ್ಟಿ ಮುಂದೆ ಬರ್ತಾರೆ. ಕಿಟ್ಟಿ ಮಾತು ಕೇಳಿ ಎಲ್ಲರೂ ತುಂಬ ಆಶ್ಚರ್ಯ ಪಡ್ತಾರೆ. ಕೊನೆದಾಗಿ ಇಲ್ಲಿ ಪೊಲೀಸ್ ಬರ್ತಾರೆ. ಕಿಟ್ಟಿನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಎಲ್ಲರೂ ಖುಷಿಯಿಂದ ಮನೆಗೆ ಬರ್ತಾರೆ. ಆದರೆ ಕಿಟ್ಟಿ ಮಾಡಿದ ತ್ಯಾಗನ ಕಲ್ಯಾಣಿಯವರು ಯಾವಾಗಲೂ ನೆನಪಿಸ್ಕೋತಿರ್ತಾರೆ. ಇಲ್ಲಿ ಪ್ರೇಮ ಹೇಳ್ದಂಗೆ ಅವರ ಮದುವೆ ವಾರ್ಷಿಕೋತ್ಸವಕ್ಕೆ ಅವರ ಗಂಡನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ, ಅದ್ರ ಪ್ರಕಾರನೇ ಇಲ್ಲಿ ಶ್ರೀನಿವಾಸ್ ಅವ್ರನ್ನ ಪ್ರೇಮ ಕರ್ಕೊಂಡು ಬರ್ತಾರೆ. ಎಲ್ಲರೂ ಖುಷಿಯಿಂದ ಕಲ್ಯಾಣಿ ಮತ್ತು ಶ್ರೀನಿವಾಸ್ ಅವ್ರದ್ದು ಮದುವೆ ವಾರ್ಷಿಕೋತ್ಸವ ಪ್ರಯುಕ್ತ ಕೇಕನ್ನು ಕಟ್ ಮಾಡ್ತಾರೆ. ಎಲ್ಲರೂ ಖುಷಿಯಿಂದ ಇಬ್ರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ವಿಶ್ ಮಾಡ್ತಿರ್ತಾರೆ. ಶ್ರೀನಿವಾಸ್ ಮತ್ತೆ ಕಲ್ಯಾಣಿ ತುಂಬ ಖುಷಿ ಪಡ್ತಾರೆ. ಅಲ್ಲ ಪ್ರೇಮ, ಅಲ್ಲ ಕಾವ್ಯ, ಇಂಥ ವಯಸ್ಸಲ್ಲಿ ಇದೆಲ್ಲ ನಮಗೆ ಬೇಕಾಗಿತ್ತಾ ಅಂತ ಕಲ್ಯಾಣಿ ಕೇಳ್ತಾರೆ. ಬೇಕಿತ್ತು ಅತ್ತೆ, ನಿಮ್ಮಿಬ್ರು ಪ್ರೀತಿಗೆ ವಯಸ್ಸಿನ ಹಂಗಿಲ್ಲ ಅಂತ ಹೇಳಿ ಕಾವ್ಯ ಮತ್ತೆ ಪ್ರೇಮ ಇಬ್ರು ಒಟ್ಟಿಗೆ ಹೇಳ್ತಾರೆ. ಅವ್ರ ಮಾತು ಕೇಳಿ ಎಲ್ಲರೂ ಖುಷಿಯಾಗಿರ್ತಾರೆ. ಇಲ್ಲಿ ಮಹಾದೇವ ಹೇಳ್ತಿರ್ತಾರೆ, ಅಲ್ಲ ಕಣವ, ಅಪ್ಪಾಜಿಗೆ ಸ್ವಲ್ಪ ಕೇಕ್ ತಿನ್ಸು ಅಂತ ಮಹಾದೇವ ಹೇಳ್ತಿದ್ರೆ ತುಂಬಾನೇ ನಾಚ್ಕೋತಿರ್ತಾರೆ. ಕೊನೆದಾಗಿ ಇಲ್ಲಿ ಕಲ್ಯಾಣಿ ಶ್ರೀನಿವಾಸ್ ಅವ್ರಿಗೆ ಕೇಕ್ನ ತಿನ್ನಿಸ್ತಾರೆ. ಹಾಗೆ ಇಲ್ಲಿ ಶ್ರೀನಿವಾಸ್ ಕೂಡ ಕಲ್ಯಾಣಿ ಅವ್ರಿಗೆ ಕೇಕ್ನ ತಿನ್ನಿಸ್ತಾರೆ. ಮನೆಯವರೆಲ್ಲ ತುಂಬಾ ಖುಷಿಯಾಗಿರ್ತಾರೆ. ಎಲ್ಲರೂ ಖುಷಿಯಿಂದ ಚಪ್ಪಾಳೆ ಹೊಡಿತಿರ್ತಾರೆ. ಇದಕ್ಕಿದ್ದಂಗೆ ಪ್ರೇಮ ತಲೆ ಸುತ್ತಿ ರಾಮ್ ಮೇಲೆ ಬೀಳ್ತಾರೆ. ಎಲ್ಲರೂ ತುಂಬಾ ಟೆನ್ಷನ್ ಆಗ್ತಾರೆ. ಮಹೇಶ್ವರಿ ಅಂತೂ ಪ್ರೇಮ ಏನಾಯ್ತು ಅಂತ ಹೇಳಿ ಪ್ರೇಮ ಮಹೇಶ್ವರಿ ಹತ್ರ ಬರ್ತಾರೆ. ಒಂದು ನಿಮಿಷ ಇರಮ್ಮ, ನಾನು ಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ರಾಮ್ ಪ್ರೇಮನ ಟೆಸ್ಟ್ ಮಾಡ್ತಾರೆ. ಹಾಗೆ ರಾಮ್ ಇದಕ್ಕಿದ್ದಂಗೆ ಸ್ಮೈಲ್ ಕೊಡೋಕ್ಕೆ ಶುರು ಮಾಡ್ತಾರೆ. ಅಲ್ಲ ಕಣ್ಲಾ, ಈ ತರ ಸುಮ್ಮನೆ ನಿಂತಿದೆಯಲ್ಲ, ಇದಕ್ಕಿದ್ದಂಗೆ ನಗ್ತಾ ಇದೆಯಲ್ಲ, ಏನಾಯ್ತಲ್ಲ ಅಂತ ಮಹಾದೇವ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ರಾಮ್ ಮಾತ್ರ ಸ್ಮೈಲ್ ಕೊಡ್ತಾರೆ ನಿಂತಿರ್ತಾರೆ. ಅಲ್ಲ ಕಣೋ ರಾಮ್, ಅವಳು ನೋಡಿದ್ರೆ ತಲೆ ಸುಸ್ತು ಅಂತಿದ್ದಾಳೆ, ಏನಾಯ್ತು ಅಂತ ಹೇಳ್ಬಾರ್ದಾ ಅಂತ ಕಲ್ಯಾಣಿ ಕೇಳ್ತಾರೆ. ಅಯ್ಯೋ ದೊಡ್ಡಮ್ಮ, ಏನು ಅಂತ ಹೇಳಿ, ನೀವು ಅಜ್ಜಿ ಆಗ್ತಿದ್ದೀರಾ ಅಂತ ರಾಮ್ ಹೇಳ್ತಾರೆ. ಆಗ ಪ್ರೇಮ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಎಲ್ಲರಿಗೂ ಖುಷಿ ಆಗುತ್ತೆ. ಮಹಾದೇವಂಗಂತೂ ತುಂಬಾ ಖುಷಿ ಆಗುತ್ತೆ. ನಾನು ದೊಡ್ಡಪ್ಪ ಆಗ್ತಿದ್ದೀನಿ ರಾಮು ಅಂತ ಹೇಳಿ ಮಹಾದೇವ ಅವರು ಖುಷಿಯಿಂದ ಕೂಗಾಡ್ತಾರೆ.